ಕಾದಂಬರಿ ಪುಸ್ತಕಗಳು ಹೇಗೆ ನಾವು ಮುಂಚಿತವಾಗಿ ಯಾವ್ದಾದ್ರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಕಲ್ಯಾಣ ಮಂಟಪಗಳನ್ನ ಬುಕ್ ಮಾಡ್ತೀವಿ 6 ತಿಂಗಳ ಮುಂಚೆ 3 ತಿಂಗಳ ಮುಂಚೆ. ಆಮೇಲೆ ಒಂದು ಸ್ಥಳವನ್ನ ನಿಗದಿ ಮಾಡ್ತೀವಿ. ಹಂಗೆ ಅವ್ರ ಪುಸ್ತಕ ಬಿಡುಗಡೆಗಿಂತ ಮುಂಚೆನೆ 4-5 ಸಾರಿ ಮುದ್ರಣ ಆಗ್ತಾ ಇತ್ತು. ಆ ರೀತಿ ಹೆಚ್ಚು ಪುಸ್ತಕಗಳು ಮಾರಾಟ ಆಗಿರ್ತಕ್ಕಂಥ ಯಾರಾದ್ರೂ ಒಬ್ಬ ಸಾಹಿತಿ ಇದ್ರೆ ಅವರು ಎಸ್.ಎಲ್. ಭೈರಪ್ಪ ಅವರು. ಬಹುಶಃ ಅವರ ಕಾದಂಬರಿಗಳ ಮಾರಾಟದಿಂದನೇ ಒಬ್ಬ ವ್ಯಕ್ತಿ ಜೀವನವನ್ನ ನಡೆಸಬಹುದು, ಒಳ್ಳೆ ಜೀವನವನ್ನ ನಡೆಸಬಹುದು ಅಂತೇಳಿ ತೋರಿಸಿಕೊಟ್ಟಂತವ್ರು. ಮಹಾನ್ ಸತ್ಯಾನ್ವೇಷಣ ಕಲ್ಪನೆಯ ಮೇಲೆ ಎಂದು ಬರೆದಿಲ್ಲ ಅವರು. ಸತ್ಯದ ಆಧಾರದ ಮೇಲೆ, ಸತ್ಯದ ನೆಲಗಟ್ಟಿನ ಆಧಾರದ ಮೇಲೆನೆ ಅವರು ಬರಿತಾ ಇದ್ರು. ಒಂದು ಕಾದಂಬರಿ ಬರಿಬೇಕು ಅಂತ ಹೇಳಿದ್ರೆ ಬಹುಶಃ 1-2 ವರ್ಷ ತಯಾರಿ ಮಾಡ್ತಾ ಇದ್ರು. ವಿಷಯ ವಸ್ತು ಏನಾಗಬೇಕು, ವಿಷಯದ ವ್ಯಾಪ್ತಿ ಏನಾಗಬೇಕು, ಅದರ ಆಳ ಅಗಲ ಏನಾಗಬೇಕು ಅನ್ನುವಂತ ವಿಷಯವನ್ನ ಇಟ್ಕೊಂಡು ಕನಿಷ್ಠ 1-2 ವರ್ಷ ತಯಾರಿ ಮಾಡ್ತಾ ಇದ್ರು. ಹೀಗೆ ಒಬ್ಬ ಬಡತನದ ಕುಟುಂಬದಿಂದ ಬಂದು ಥಿಯೇಟರ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ, ಹೋಟೆಲ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ಪ್ರಪಂಚವೇ ಗಮನಿಸೋ ರೀತಿಯಲ್ಲಿ ಒಬ್ಬ ಮಹಾನ್ ಸಾಹಿತಿಯಾಗಿದ್ರು. ಹಾಗಾಗಿ ಅವ್ರ ಕೈನಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳೇ ಪುಣ್ಯವಂತರು. ಅಂಥ ಒಬ್ಬ ವ್ಯಕ್ತಿಯನ್ನ ನಮ್ಮ ನಾಡು, ಕನ್ನಡ ಸಾರಸ್ವತ ಲೋಕ ಕಳ್ಕೊಂಡಿದೆ. ಅವ್ರಿಗೆ ಅನೇಕ ಪ್ರಶಸ್ತಿಗಳು ಬಂತು. ಪದ್ಮಶ್ರೀ, ಕೇಂದ್ರ ಸಾಹಿತ್ಯ, ಕನ್ನಡ ಸಾಹಿತ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಸರಸ್ವತಿ ಸಮ್ಮಾನ್, ಪದ್ಮಭೂಷಣ, ಪದ್ಮಶ್ರೀ, ಈ ತರ ಜ್ಞಾನಪೀಠ ಒಂದು ಸಿಕ್ಕಿಲ್ಲ ಅನ್ನೋದು ಬಿಟ್ರೆ ಎಲ್ಲ ಅವಾರ್ಡ್ಗಳು ಅವರಿಗೆ ಬಂತು. ಹಾಗಾಗಿ ಜ್ಞಾನಪೀಠವೂ ಕೂಡ ಅವರಿಗೆ ಸಿಗಬೇಕು. ಹಾಗಾಗಿ ಇದನ್ನ ಯಾರು ಜ್ಞಾನಪೀಠವನ್ನ ಕೊಡಬೇಕು, ಅವರ ಮರಣೋತ್ತರ ಜ್ಞಾನಪೀಠ ಸಿಗಬೇಕಾಗಿದೆ. ಅದೇ ತರ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ನಾಡು ಇವತ್ತು ಮಹಾನ್ ಸಾಹಿತಿಯನ್ನ ಕಳ್ಕೊಂಡು ಕನ್ನಡ ಸಾರಸ್ವತ ಲೋಕ ಬಡವಾಗಿದೆ. ಹಾಗಾಗಿ ಅವರ ಸ್ಟ್ಯಾಚ್ಯೂವನ್ನ ನಿರ್ಮಾಣ ಮಾಡಬೇಕು. ಮೈಸೂರಿನಲ್ಲಿನೋ ಬೆಂಗಳೂರಿನಲ್ಲಿನೋ ಎಲ್ಲಾದ್ರೂ ಒಂದು ಕಡೆ ಒಳ್ಳೆಯ ಸ್ಥಳದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರವನ್ನ ಮನವಿ ಮಾಡ್ತೇನೆ. ಎಸ್.ಎಲ್. ಭೈರಪ್ಪನವರನ್ನ ಕಳ್ಕೊಂಡಿರ್ತಕ್ಕಂಥ ಕುಟುಂಬ ಮತ್ತು ನಾಡಿನ ಅವರ ಅಭಿಮಾನಿಗಳು ಎಲ್ಲರಿಗೂ ಕೂಡ ಆ ದುಃಖವನ್ನ ಸಹಿಸಿಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಭಗವಂತ ಕರುಣಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಮಸ್ಕಾರ. ನಾನು ಎಸ್.ಎಲ್. ಭೈರಪ್ಪ ಅವ್ರ ಜೊತೆ ಬಹಳ ಹತ್ತಿರದ ಒಡನಾಟ ನೋಡಿದ್ದು 2007-2008 ನಾನು ಮೈಸೂರಿನಲ್ಲಿ ಸೇವೆ ಮಾಡ್ತಿರೋ ಸಮಯದಲ್ಲಿ. ನೇರವಾಗಿ ಅವ್ರ ಜೊತೆ ಸಂಪರ್ಕ ಮಾಡಕ್ ಆಗದಿದ್ರು ಅವರ ಹಿಂದಿ ಅನುವಾದ ಬಗ್ಗೆ ಮತ್ತು ಆಂಗ್ಲ ಅನುವಾದ ಬಗ್ಗೆ ದೆಹಲಿಯಲ್ಲಿ ನನಗೆ ಯಾರೋ ಪುಸ್ತಕ ಕೊಟ್ಟಿರುವಾಗನೇ ಅವರ ಮಹಾನತೆ ಗೊತ್ತಾಯಿತು. ಅಲ್ಲಿಗೆ ಅವರು ಯಾನ ಬರೀಬೇಕು ಅಂದ್ರೆ ಆ ಸಮಯದಲ್ಲಿ ನಾಸಾ ವಿಸಿಟ್ ಮಾಡಬೇಕು ಅಂತ ಕೂಡ ಅಲ್ಲಿ ಪ್ಲಾನ್ ಹಾಕಿದ್ರು ಅದಕ್ಕೆ. ಮತ್ತೆ ಅವರ ಆವರಣ ಪುಸ್ತಕ ಬರೆಯುವಾಗ ಅವರು ಅಲ್ಪಸಂಖ್ಯಾತರ ವಿರುದ್ಧವಾಗಿ ಬರೆದಿದ್ದಾರೆ ಅಂತ ಅವ್ರ ಮೇಲೆ ಬಹಳಷ್ಟು ಟೀಕೆ ಇತ್ತು. ಆ ಸಮಯದಲ್ಲಿ ಕೂಡ ಅವ್ರ ಜೊತೆ ಒಂದು ಚರ್ಚೆ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಆಯಿತು. ವಿಶೇಷವಾಗಿ ಅವರ ಗುಣಗಳಿದೆಲ್ಲ, ಆ ಗುಣಗಳ ಬಗ್ಗೆ ನಾವು ಮುಂದಿನ ಪೀಳಿಗೆಗೆ ತಿಳಿಸಬೇಕಾಗಿರೋದು ಬಹಳ ಮುಖ್ಯ. ಅವರ ಬರವಣಿಗೆಗಳು ಶಾಲೆಗಳಲ್ಲಿ ಪಾಠ್ಯ ಪುಸ್ತಕದ ಅಂಗವಾಗಬೇಕು. ಮತ್ತೆ ಅವರ ಹೆಸರಿನಲ್ಲಿ ಏನಾದರೂ ಒಂದು ಚೇರ್ ಮಾಡಿ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಭಾಷಣ ಅಥವಾ ಕನ್ನಡದ ಸಾಹಿತ್ಯದ ಬಗ್ಗೆ ಒಂದು ಚರ್ಚೆ ಅಥವಾ ಒಂದು ಸ್ಪರ್ಧೆ ಅಥವಾ ಒಂದು ಉಚ್ಚ ಮಟ್ಟದ ಲೆಕ್ಚರ್ ಆದರೂ ಆಗುವಂಥದ್ದು ಒಂದು ಕಾರ್ಯಕ್ರಮ ಸರ್ಕಾರದಿಂದ ಆಗದೇ ಇದ್ರೂ ಸಹ ಕರ್ನಾಟಕ ಸಾಹಿತ್ಯ ಲೋಕ ಅದು ನಡೆಸ್ಕೊಟ್ರೆ ಇದು ಬಹಳ ಉತ್ತಮ. ಬಹಳ ದೊಡ್ಡ ವ್ಯಕ್ತಿತ್ವವನ್ನು ನಾವು ಕಳ್ಕೊಂಡಿದ್ವಿ. ಅವರ ಬರೆದಿರೋ ಪುಸ್ತಕಗಳು, ಬರೆದಿರೋ ವಿಷಯಗಳ ಬಗ್ಗೆ 400ಕ್ಕಿಂತ 500 ಹೆಚ್ಚು ಪರ್ಸನಾಲಿಟಿಗಳು ಬಗ್ಗೆ ಅವರು ಸೃಷ್ಟಿ ಮಾಡಿದ್ದಾರೆ ಅವರ 30 ನಾವೆಲ್ ಕಾದಂಬರಿಗಳ ಮುಖಾಂತರ.